ಇದೆಯಾ? ಅಯ್ಯೋ ನನಗ ಸುಸ್ತ ಇಲ್ಲಮ್ಮ, ಡೈಲಿ ವಾಕಿಂಗ್ ಮಾಡ್ತೀನಲ್ಲ, ಚೆನ್ನಾಗಿ ಅಭ್ಯಾಸ ಇದೆ. ಡ್ಯಾಡಿ ನಂಗೊಂದು ಡೌಟು. ಏನಮ್ಮ? ಎಲ್ಲ ದೇವರು ಯಾಕೆ ಬಂದು ಬೆಟ್ಟದ ಮೇಲೆ ಕೂತಿರ್ತಾರೆ? ಓಹೋ, ಆ ಡೌಟ ನಿನಗೆ? ಬೆಟ್ಟದ ಮೇಲೆ ಬಂದು ಕೂತ್ರನೇ ಬಿಡಲ್ಲ, ಇನ್ನು ಪಕ್ಕದಲ್ಲೇ ಇದ್ರೆ ಸುಮ್ಮನೆ ಬಿಡ್ತಾರಾ? ಪ್ರತಿಯೊಂದಕ್ಕೂ ತಿವಿದು ಮಾತಾಡಿಸ್ತಿರ್ತಾರಷ್ಟೇ. ಅದಕ್ಕೆ ಜನಗಳಿಗೆ ಹೆದರ್ಕೊಂಡು ದೇವರು ಬೆಟ್ಟದ ಮೇಲೆ ಬಂದು ಕೂತ್ಕೊಳ್ಳೋದು. ಅಯ್ಯೋ ಹಾಗಲ್ಲ ಡ್ಯಾಡಿ, ಜನ ಸ್ವಲ್ಪನಾದ್ರೂ ಕಷ್ಟಪಡ್ಲಿ ಅಂತ ಬೆಟ್ಟದ ಮೇಲೆ ಬಂದು ಕೂತಿರ್ತಾನೆ ಅಷ್ಟೇ. ಹಾ ಅದು ಸರಿನೇ. ಸುಲಭವಾಗಿ ಸಿಕ್ಬಿಟ್ರೆ ಆಮೇಲೆ ಅವನ ಮಾತಿಗೆ ಬೆಲೆನೇ ಇರೋದಿಲ್ಲ. ರೀ ಗೌಡ್ರೆ, ನಾವ್ ಆಗ್ಲಿಂದ ಮಾತಾಡ್ತಾನೆ ಇದೀವಿ, ನೀವು ಸುಮ್ಮನೆ ಇದ್ದೀರಲ್ಲ. ಅದು ಮೇಡಮ್ರೆ, ನೀವು ಮಾತಾಡ್ತಾ ಇದ್ರೆ ಬೇರೆಯವ್ರಿಗೆ ಮಾತಾಡೋಕೆ ಅವಕಾಶ ಎಲ್ಲಿರ್ತದೆ? ಓ ನೈಸ್ ಜೋಕ್. ಅಯ್ಯಯ್ಯೋ, ಇಲ್ಲ ನಾನು ಹಂಗೆ ಹೇಳಿಲ್ಲ. ನಾನು ಏನು ಹೇಳಕ್ ಬಂದೆ ಅಂದ್ರೆ ಸುಮ್ಕೆ ಹಿಂಗೆ ಅಂದೆ ಮೇಡಮ್ ಅವರೇ. ಇರ್ಲಿ ಬಿಡಿ, ಟೆನ್ಷನ್ ಮಾಡ್ಕೊಬಿಡಿ. ಹೇಳಿ ಅಂದ್ರೆ ಮಾತಾಡಿದ್ರೆ ಆಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಬಾಯಿ ತಪ್ಪಿ ನಿಜ ಬಂದ್ಬಿಟ್ಟಿದೆ, ಯಾಕೆ ಟೆನ್ಷನ್ ಮಾಡ್ಕೋತೀರಿ? ನೀವೊಬ್ಬರೇ ಸಿಕ್ಕಾಗ ಸರಿಯಾಗಿ ಶಾಸ್ತಿ ಆಗತ್ತೆ, ಅಲ್ಲಿ ತನಕ ಎಂಜಾಯ್ ಮಾಡಿ. ಅಯ್ಯೋ, ನಮ್ಮ ಅವ್ವ ಇಲ್ಲಿ ಕಾಣ್ತಾನೆ ಇಲ್ವಲ್ಲ? ಐಸು ಮೇಡಮ್ ಅವರೇ, ತಡೀರಿ ನೋಡ್ಕೊ ಬರ್ತೀನಿ. ಗೌಡ್ರೆ, ಅವ್ರಿಗೆ ವಯಸ್ಸಾಗಿದೆ, ನಿಧಾನಕ್ಕೆ ಬರ್ತಾರೆ. ಜೊತೆಲಿ ನಿಮ್ ತಮ್ಮ ಇಲ್ವಾ ಕರ್ಕೊಂಬರೋದಕ್ಕೆ? ಅಷ್ಟ್ ಸಾಕಾಗಲ್ವಾ? ನೀವೇನು ಅವ್ರನ್ನ ಹೊತ್ಕೊಂಡ ಬರ್ಬೇಕು? ಇಲ್ಲ ಹಂಗಲ್ಲ ಐಸು ಮೇಡಮ್ ಅವರೇ. ಮತ್ತೆ ನೀವ್ ನಮ್ ಜೊತೆ ಬನ್ನಿ, ಅವರು ನಿಮ್ ತಮ್ಮನ ಜೊತೆ ಬರ್ತಾರೆ. ಬನ್ನಿ.